ಓಂ ಶ್ರೀಮಾತ್ರೇ ನಮಃ. ನಮ್ಮ ಸಂಪ್ರದಾಯಗಳಲ್ಲಿ, ನಮ್ಮ ಆಚಾರ ವಿಚಾರಗಳಲ್ಲಿ, ನಮ್ಮ ನಡವಳಿಕೆಗಳಲ್ಲಿ ಬಹುಮುಖ್ಯವಾಗಿ ನಾವು ನಂಬಿಕೆಗಳಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತೀವಿ. ಅದೇ ರೀತಿ ನೋಡೋಕೆ ಹೋದಾಗ ನಮ್ಮ ಮನೆಯಲ್ಲಿ, ನಮ್ಮ ಕುಟುಂಬದಲ್ಲಿ ಸೂರ್ಯೋದಯದಿಂದ ಸೂರ್ಯಾಸ್ತದ ತನಕ ಯಾವ ರೀತಿಯ ಆಚಾರ ವಿಚಾರಗಳು, ಯಾವ ರೀತಿಯ ಪದ್ಧತಿಗಳನ್ನು ಅನುಸರಿಸಿದ್ದೆ ಆದರೆ ನಮಗೆ ಶ್ರೇಯಸ್ಸು ಬರುತ್ತೆ, ಹಾಗೆ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ, ಸಮೃದ್ಧಿ ಇರುತ್ತೆ. ಇವೆಲ್ಲವನ್ನು ಗಮನಿಸಿ ನಮ್ಮ ಪೂರ್ವಿಕರು ಹಲವಾರು ಕೆಲವೊಂದು ನಿಬಂಧನೆಗಳನ್ನು, ಕೆಲವೊಂದು ನೀತಿ ನಿಯಮಗಳನ್ನು ನಮಗೆ ಕೊಟ್ಟು ಹೋಗಿದ್ದಾರೆ. ಅದರಲ್ಲಿ ಬಹುಮುಖ್ಯವಾಗಿ ಉಪ್ಪು ಮತ್ತು ಹಣ. ಸಂಧ್ಯಾ ಕಾಲದಲ್ಲಿ ಸಾಯಂಕಾಲ ದೀಪ ಹಚ್ಚಿದ ಮೇಲೆ ಉಪ್ಪು ಮತ್ತು ಹಣವನ್ನು ನಾವು ಕೊಡಬಹುದಾ? ಕೊಟ್ಟಿದ್ದೆ ಆದರೆ ಒಳ್ಳೆಯದಾಗುತ್ತೆ, ಆದರೆ ಕೊಟ್ಟಿದ್ದೆ ಆದರೆ ಕೆಟ್ಟದ್ದಾಗುತ್ತೆ. ಶುಭಾನ ಅಂತ ತಿಳ್ಕೊಳ್ಳೋಕೆ ಹೋಗಿದ್ದೆ ಆದರೆ ನಾವು ಸಾಯಂಕಾಲದ ಸಮಯದಲ್ಲಿ ಉಪ್ಪು ಮತ್ತು ಹಣವನ್ನು, ಉಪ್ಪಾಗ್ಬೋದು ಹಣ ಆಗ್ಬೋದು, ಸಪ್ರೇಟಾಗಿ ಅಥವಾ ಎರಡನ್ನೂ ಕೂಡ ನಾವು ಕೊಡಬಹುದಾ ಅಂದರೆ ಕೊಡಬಾರ್ದು ಅಂತ ಶಾಸ್ತ್ರಗಳು ಕೂಡ ಹೇಳುತ್ತೆ. ಸೂರ್ಯಾಸ್ತದ ನಂತರ ನಾವು ಯಾರಿಗೂ ಉಪ್ಪು ಮತ್ತು ಹಣವನ್ನು ಕೊಡಬಾರ್ದು. ಅದು ಸಾಲವಾಗಿ ಕೊಟ್ಟಂಗೆ. ಆ ಸಾಲ ಕೊಡೋದ್ರಿಂದ ಏನಾಗುತ್ತೆ, ಮನೆಗೆ ಯಾವ ರೀತಿಯ ಪ್ರಭಾವ ಇರುತ್ತೆ, ಯಾವ ರೀತಿಯ ಫಲ ಇರುತ್ತೆ. ಹಿಂದೂ ಧರ್ಮದಲ್ಲಿ ಉಪ್ಪಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಟ್ಟಿದ್ದೀವಿ. ಅದು ಲಕ್ಷ್ಮಿಯ ಒಂದು ಪ್ರತಿರೂಪ ಅಂತೂ ಕೂಡ ನಾವು ಕರಿತೀವಿ. ಉಪ್ಪಿಗೆ ನೋಡಿ, ಉಪ್ಪು ಅಷ್ಟೊಂದಿದೆ ಅಂತ ಹೇಳಿದಾಗ ಹೌದು, ಉಪ್ಪಿಲ್ಲದ ಆಹಾರನೇ ಇಲ್ಲ ಅಂತ ಹೇಳ್ಬೋದು. ಅದೇ ರೀತಿ ನೋಡೋಕೆ ಹೋದಾಗ ಉಪ್ಪು ಮಹಾಲಕ್ಷ್ಮಿಯ ಪ್ರತಿರೂಪ ಆಗಿರುತ್ತೆ. ಅದು ಧನಾತ್ಮಕ ಶಕ್ತಿಗಳನ್ನು ಹೀರ್ಕೊಳ್ತಕ್ಕಂಥ ಒಂದು ಶಕ್ತಿ ಆ ಉಪ್ಪುಗಿದೆ. ಧನಾತ್ಮಕ ಶಕ್ತಿಗಳನ್ನು ಹೀರ್ಕೊಳ್ಳೋ ಶಕ್ತಿ ಕೂಡ ಅದಕ್ಕಿರ್ತಕ್ಕಂಥದ್ದು. ಏಕೆಂದರೆ ನಾವು ಉಪ್ಪು ಮತ್ತು ಹಣವನ್ನು ಸಂಧ್ಯಾ ಕಾಲದಲ್ಲಿ ಯಾಕೆ ಕೊಡಬಾರ್ದು ಅಂದರೆ, ಸಂಧ್ಯಾ ಕಾಲದಲ್ಲಿಯೇ ಮಹಾಲಕ್ಷ್ಮಿ ಪ್ರತಿಯೊಬ್ಬರ ಮನೆಗೂ ಕೂಡ ಇಡೀ ಬ್ರಹ್ಮಾಂಡಕ್ಕೆ ಬರ್ತಕ್ಕಂಥ ಕಾಲ ಕೂಡ ಇದು ಆಗಿರೋದ್ರಿಂದ ಆ ಸಮಯದಲ್ಲಿ ನಾವು ಉಪ್ಪು ಮತ್ತು ಹಣವನ್ನು ಕೊಟ್ಟಿದ್ದೆ ಆದರೆ ಆ ತಾಯಿ ಅಲ್ಲಿ ಧನಾತ್ಮಕ ಶಕ್ತಿ ಹೊರಟೋಗಿರುತ್ತೆ. ಋಣಾತ್ಮಕ ಶಕ್ತಿ ಇರ್ತಕ್ಕಂಥ ಸಮಯದಲ್ಲಿ ಮಹಾಲಕ್ಷ್ಮಿ ಪ್ರವೇಶ ಇಲ್ಲ ಅಂತೂ ಕೂಡ ಹೇಳುತ್ತೆ. ಹಾಗಾಗಿ ಉಪ್ಪು ಮತ್ತು ಹಣವನ್ನು ಸಂಧ್ಯಾ ಕಾಲದಲ್ಲಿ, ಅದಕ್ಕೆ ಮುಂಚೆನೇ ಕೊಟ್ಬಿಟ್ರೆ ತೊಂದರೆ ಇಲ್ಲ, ಸಂಧ್ಯಾ ಕಾಲದಲ್ಲಿ ಬೇಡ ಅಂತೂ ಕೂಡ ಹೇಳ್ತಾ, ಇನ್ನು ಉಪ್ಪಿಗೆ ಎಷ್ಟು ಪ್ರಾಶಸ್ತ್ಯ ಅಂದರೆ ಉಪ್ಪು ನೆಲದ ಮೇಲೆ ಚೆಲ್ಲಬಾರ್ದಂತೆ. ಆ ಮನೆಯಲ್ಲಿ ಏನಾದರೂ ಕೆಟ್ಟ ಅವಾಂತರಗಳು ಕೂಡ ಆಗುತ್ತೆ, ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಹಾಗೆಯೇ ಹಣ ಕೂಡ ಸಂಜೆ ವೇಳೆ ನೀಡಬಾರ್ದು, ಸಂಧ್ಯಾ ಕಾಲದಲ್ಲಿ, ಅದಕ್ಕೆ ಮುಂಚೆ ಕೊಟ್ಕೊಳ್ಳಿ. ಹಾಗೆಯೇ ಇದರಲ್ಲಿ ಬಹುಮುಖ್ಯವಾಗಿ ಏನು ಅಂದರೆ, ಉಪ್ಪು ಮತ್ತು ಹಣನೇ ಅಲ್ಲ, ಮಹಿಳೆ ಕೂಡ ಸಂಧ್ಯಾ ಕಾಲದಲ್ಲಿ ಕಣ್ಣೀರಿಡಬಾರ್ದು. ಒಂದು ದೊಡ್ಡ ಹನಿ ಏನಾದರೂ ಆ ಕಣ್ಣೀರಿನ ಹನಿ ಆ ಮನೆಯಲ್ಲಿ ಬಿದ್ದಿದ್ದೆ ಆದರೆ ಅಷ್ಟಲಕ್ಷ್ಮಿಗಳು ಕೂಡ ಹೊರಟೋಗುತ್ತೆ ಅಂತ ಕೂಡ ಶಾಸ್ತ್ರಗಳಲ್ಲಿ. ಅದು ಸಂಧ್ಯಾ ಕಾಲದಲ್ಲಿ ಮಹಿಳೆ ಕೂಡ ಕಣ್ಣೀರನ್ನು ಇಡಬಾರ್ದು ಅಂತ ಹೇಳ್ತಾ, ಇನ್ನು ಮನೆಯಲ್ಲಿ ಧನಾತ್ಮಕ ಶಕ್ತಿ, ನಮ್ಮಲ್ಲೂ ಧನಾತ್ಮಕ ಶಕ್ತಿ ಅಂದರೆ ಒಂದು 5 ಕಾಳು ಉಪ್ಪನ್ನು ಬೆಸ್ಸಂಖ್ಯೆಯಲ್ಲಿ ಒಂದು ಪರ್ಸಲ್ಲಿ ಇಟ್ಕೊಂಡಿದ್ದೆ ಆದರೆ ನಿಮಗೆ ಸಾಕಷ್ಟು ಧನಾತ್ಮಕ ಶಕ್ತಿ ನಿಮ್ಮ ಶರೀರದಲ್ಲಿರುತ್ತೆ. ಯಾವಾಗಲೂ ಕಾಯಕವೇ ಕೈಲಾಸ, ಕಷ್ಟಪಟ್ಟರೆ ಎಲ್ಲ ಬರೋದು. ನೀವು ಉಪ್ಪು ಇಟ್ಕೊಂಡಿದ್ದ ತಕ್ಷಣ ಹಣ ಬರುತ್ತೆ ಅಲ್ಲ, ಧನಾತ್ಮಕ ಶಕ್ತಿ ಬರುತ್ತೆ. 5 ಕಾಳು ಉಪ್ಪನ್ನು ಯಾರು ಪರ್ಸಲ್ಲಿ ಇಟ್ಕೊಂಡಿರ್ತಾರೋ ಅವರಿಗೆ ತಕ್ಷಣವೇ ಹೊರಗಿನ ಕೆಟ್ಟ ಪ್ರಭಾವಗಳು ಅವ್ರ ಮೈ ಮೇಲೆ ಬರೋದಿಲ್ಲ ಅಂತ ಹೇಳ್ತಾ, ಪ್ರತಿಯೊಬ್ಬರು ಅಷ್ಟೇ ಶುಕ್ರವಾರ ಕನಿಷ್ಠ 1 kg ಅಥವಾ ಅರ್ಧ kg ಉಪ್ಪನ್ನು ಮನೆಗೆ ತಂದಿದ್ದೆ ಆದರೆ ಮಹಾಲಕ್ಷ್ಮಿ ಬರ್ತಾಳೆ. ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ಅಕ್ಷಯ ತೃತೀಯಾಗೆ ಕಡೆಗೆ ಒಂಚೂರು ಉಪ್ಪನ್ನು ತೊಗೊಂಬನ್ರಪ್ಪ ಅಂತೀವಿ, ಬಂಗಾರ ಅಲ್ಲ, ಉಪ್ಪು ತೊಗೊಂಬನ್ನಿ. ಅದೇ ರೀತಿ ಶುಕ್ರವಾರ ದಿವಸ ಯಾರು ಮನೆಗೆ ಉಪ್ಪು ತರ್ತೀರಾ ಅವರಿಗೆ ಶುಭ ಆಗುತ್ತೆ, ತುಂಬಾ ಒಳ್ಳೆಯದಾಗುತ್ತೆ. ಹಾಗೆಯೇ ಉಪ್ಪನ್ನು ಸಾಮಾನ್ಯವಾಗಿ ನಾವು ನೋಡಿರ್ತೀವಿ, ಫ್ಯಾಷನ್ಗೆ ಈ ಗಾಜಿನ ಡಬ್ಬಗಳಲ್ಲಿ ಇಟ್ಬಿಡ್ತಾರೆ. ಗಾಜಿನ ಡಬ್ಬಗಳಲ್ಲಿ ಉಪ್ಪನ್ನು ಇಡಬಾರ್ದು, ಅದರಿಂದ ಆ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೊರಟೋಗ್ತಾ ಇರುತ್ತೆ. ಗಾಜಿನ ಡಬ್ಬಗಳಲ್ಲಿ ಬೇಡ, ಮರದ ಡಬ್ಬ ಆಗ್ಬೋದು, ಮಣ್ಣಿನ ಬಾಕ್ಸ್ ಆಗ್ಬೋದು, ಅದರಲ್ಲಿ ಇಟ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಟ್ರಾನ್ಸ್ಪರೆಂಟ್ ಬೇಡ, ಪಿಂಗಾಣಿ ಪಾತ್ರೆಗಳಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾ, ಮಲಗುವ ಕೋಣೆಯಲ್ಲಿ ಒಂಚೂರು ಉಪ್ಪನ್ನು ಇಟ್ಕೊಳ್ಳಿ. ಆ ಮಲಗುವ ಮನೆಯಲ್ಲಿ ಧನಾತ್ಮಕ ಶಕ್ತಿ ಕೂಡ ಇರುತ್ತೆ. ಹಾಗೆಯೇ ಉಪ್ಪು ವ್ಯರ್ಥ ಮಾಡಿದ್ದೆ ಆದರೆ ಹಣ ವ್ಯರ್ಥ ಮಾಡಿದ್ರೂ ಕೂಡ ಸಂಪಾದನೆ ಮಾಡ್ಕೋಬೋದು, ಉಪ್ಪು ವ್ಯರ್ಥ ಮಾಡಿದ್ರೆ ಜೀವನವೇ ಅಲ್ಲೋಲ ಕಲ್ಲೋಲ ಆಗುತ್ತೆ. ಹಾಗಾಗಿ ಸಂಧ್ಯಾ ಕಾಲದಲ್ಲಿ ಉಪ್ಪು ಮತ್ತು ಹಣವನ್ನು ಯಾರಿಗೂ ಕೊಡೋದು ಅಷ್ಟು ಶುಭ ಅಲ್ಲ ಅಂತ ಹೇಳ್ತಾ, ಸರ್ವೇ ಜನಾಃ ಸುಖಿನೋ ಭವಂತು.